ಕೊನೆಗೂ ಆರ್ ಸಿ ಬಿ ಮ್ಯಾಚ್ ವಿನ್ ಆಯ್ತು ಗುರು. ಸಖತ್ತಂದ್ರೆ ಸಖತ್ ಖುಷಿ ಆಗ್ಬಿಡ್ತು. ಇಂಥ ಬಾಳಿಗೋಸ್ಕರ ನೀವು ಆರ್ ಸಿ ಬಿನ ಟ್ರೋಲ್ ಮಾಡಿದ್ದು. ಇದು ನಿಮ್ಮದು ಒಂದು ಬಾಳೆಂಡ್ರು ಕಂಟಿನ್ಯೂಸ್ಲಿ ಸೋತ್ಬಿಟ್ರಲ್ಲ, ಇದಕ್ಕೋಸ್ಕರ ಪಾಪ ಅವನ ಅಡ್ಮಿನ್ ಯಾವನ ಏನೋ ನಾಯಿ ಹೊಡೆದಂಗೆ ಹೊಡಿಬೇಕು ಅವನ್ನ. ಕೊನೆಗೂ ಆರ್ ಸಿ ಬಿ ವಿನ್ ಆಗ್ಬಿಡ್ತಲ್ಲ, ಭಾಳ ಖುಷಿ ಆಗ್ಬಿಡುತ್ತೆ ನನಗಂತೂ. ಈಗ ಫುಲ್ಲು ಟಾಪಲ್ಲದಿ ನಮ್ಮದೇ ಕ್ವಾಲಿಫೈ ಆಗೋಯ್ತು. ಟಾಪ್ 1ನಲ್ಲಿದ್ದೀವಿ. ಯಾವನಾರು ಬಂದ್ಕೊಳ್ಳಿ ಬಿಟ್ಕೊಳ್ಳಿ, ಯಾವನ್ ಬಂದ್ರು ನುಚ್ಚನಾಗಿ ಹೊಡೆದು ಈ ಸಲ ಕಪ್ ನಮ್ಮದೇ. ಇವತ್ತು ಬೆಂಕಿ ಬ್ಯಾಟಿಂಗ್ ಕಿಂಗ್ ಕೊಹ್ಲಿ ಅವ್ರದ್ದು, ಆಮೇಲೆ ವೆಂಕಟೇಶ್ ಅಯ್ಯರ್ ಅವ್ರದ್ದು ಬೆಂಕಿ ಅಂದರೆ ಬೆಂಕಿ ಬ್ಯಾಟಿಂಗ್ ನಮ್ಮದು ಇವತ್ತು. ಕೇಳಬಾರ್ದು. ದೇವದತ್ ಪಡಿಕಲ್ 45 ರನ್ ನೋಡಿದ್ರೆ ಒಂದು 5 ರನ್ ನೋಡಿಬಿಟ್ರೆ 50 ಆಗ್ಬಿಡೋದು, ಜಸ್ಟ್ ಮಿಸ್ ಆಗ್ಬಿಡೋದು ಪಾಪ ಅವ್ರದ್ದು. ಸೂಪರ್ ಬ್ಯಾಟಿಂಗ್ ಆಡಿದ್ರು ಎಲ್ಲರೂ, ಸೂಪರ್ ಬೌಲಿಂಗ್ ಮಾಡಿರು. ಭುವನೇಶ್ವರ್ ಕುಮಾರ್ ಅವರಂತೂ ಬೆಂಕಿ ಬೌಲಿಂಗ್ ಮಾಡಿರು. ಆಮೇಲೆ ಬೆತಲ್ ಅವ್ರು ಒಂದು ಕ್ಯಾಚ್ ಬಿಟ್ಟರು, ಆದರೆ ಬೆಂಕಿ ಅಂತ 2 ಫೀಲ್ಡಿಂಗ್ ಮಾಡಿಬಿಟ್ರು. ಒಂದು ಕ್ಯಾಚ್ ಹಿಡ್ಕೊಂಡು ಹಿಂಗೆ ಹೊರಗೆ ಹಾಕಿರು. ಚಿತ್ತಾಲ್ ಪತಲ್ ಆಮೇಲೆ ಇನ್ನೊಂದು ಕ್ಯಾಚಿಗೆ ಟ್ರೈ ಮಾಡಿರು, ಅದು ಸಿಗಲಿಲ್ಲ. 2 ಸಿಗಲಿಲ್ಲ ಕ್ಯಾಚ್ಗಳು. ಆದರೆ ಒಂದು 5 ರನ್ ಸೇವ್ ಮಾಡಿಬಿಟ್ರು. ಒಂದು ಕ್ಯಾಚ್ ಹೊರಗಡೆ ಹಾಕ್ಬಿಟ್ರು. ತುಂಬ ಖುಷಿ ಆಗ್ಬಿಡ್ತು ಅಂತ ಹೇಳ್ತಾ, ಇಂಥ ಭಾಳ ಶ್ರೇಯಸ್ ಅಯ್ಯರ್ ಮಕ ನೋಡೋಕ್ಕಾಗಲಿಲ್ಲ ಪಾಪ. ಅಷ್ಟು ಬೇಜಾರಾಗ್ಬಿಡ್ತು. ಆ ಮನುಷ್ಯನ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಿದ್ದನು. ಅದು ಯಾರು ಕಣ್ಣು ಬಿತ್ತು ಎಂತನೋ ಪಾಪ. ಕ್ಯಾಪ್ಟನ್ಸಿ ಬಿಡಿಸಿ ಪಾಪ ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಬಿಡಿಸ್ಬಿಟ್ಟು ಅವ್ರಿಗೆ ಕೊಡಿಸಿದ್ರು. ಅದು ಯಾಕಿತ್ತು ನನ್ನ ಮಗನ ಕಣ್ಣು ಬಿತ್ತು ಎಂತನೋ ಪಾಪ. ಅವ್ರಿಗಂತೂ ಕಷ್ಟ, ಭಾಳ ಬೇಜಾರಾಗ್ಬಿಡ್ತು ಕಂಟಿನ್ಯೂಸ್ಲಿ ಅವರು ಸೋಲ್ತಿರೋದು. ನೆಕ್ಸ್ಟ್ ಮ್ಯಾಚು ಲಕ್ನೋ ಮೇಲೆ ಐತೆ ಅಂದ್ಕೊತೀನಿ. ಅದ್ರ ಮೇಲೆ ಗೆದ್ಬಿಟ್ಟು ಅವರು ಕೂಡ ಪ್ಲೇ ಆಫಿಗೆ ಬರಲಿ ಅಂತ ಕೇಳ್ಕೊಂತೀನಿ. ಓಕೆ, ಬರಬೇಕು ಪಾಪ. ಕಂಟಿನ್ಯೂಸ್ಲಿ ಅಷ್ಟು ಚೆನ್ನಾಗಿ ಗೆದ್ದರೆ ಅವರು ಒಂದು ಕಪ್ ಕೊಡೋದಿಲ್ಲ. ಆದರೆ ಅವ್ರ ಅಡ್ಮಿನಿಗೆ ಸ್ವಲ್ಪ ಗ್ಯಾನ್ಶಲಿ ಐತೆ, ಏನು ಮಾಡೋಕ್ಕೆ ಬರೋಲ್ಲ. ನಮ್ಮ ಸರ್ಪಂಚರಿಗೆ ಏನು ಹಂಗಿಲ್ಲ ಅಂದ್ಕೊಂಡು. ಆದರೂ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಯಾಕೆ ಸರ್ಪಂಚರು ಔಟ್ ಆದಮೇಲೆ, ಶ್ರೇಯಸ್ ಅಯ್ಯರ್ ಅವ್ರು ಔಟ್ ಆದಮೇಲೆ ಸ್ವಲ್ಪ ಅಗ್ರೆಸಿವ್ ತೋರಿಸಿರು. ಅವೆಲ್ಲ ಇದ್ದಾವೆ, ಅವ್ರು ಎಲ್ಲರ ಮೇಲೆ ತೋರಿಸ್ತಾನೆ ಇರ್ತಾರೆ. ಆದರೆ ಇವತ್ತು ಯಾಕೋ ಇವರು ಸುರೇಶ್ ಶರ್ಮಾ ಅವರಂತೂ ಯಾಕೆ ಭಾಳ ಲೇಸಿಯಾಗಿ ಆಡ್ತಾರೆ ಪುಣ್ಯಾತ್ಮವನು. ಈಸಿಗೆ ಒಂದು 4 ಬಿಟ್ಬಿಟ್ಟ ಲಾಸ್ಟ್ ಟೈಮಾಗೆ. ನಮ್ಮ ಶಪಾಡ್ ಒಂದು ವಿಕೆಟ್ ತೆಗೆದುಬಿಟ್ರು ಪಾಪ. ನಮ್ಮ ಶಪಾಡ್ ಇವತ್ತು ರಚ್ಚಿಗೆ ದೊಡ್ಡೇನಂತ ಇದ್ರೇನ ಬ್ಯಾಟಿಂಗೇ ಸಿಗಲಿಲ್ಲ ಪಾಪ ಅವ್ರಿಗೆ. ಇರಲಿ, ಇಟ್ಸ್ ಓಕೆ. ನಾವೆಲ್ಲ ಚೆನ್ನಾಗಿ ಆಡಿದ್ರು. ಟೀಮ್ ಡೇವಿಡ್ ಅಂತೂ ಸೂಪರ್ ಬ್ಯಾಟಿಂಗ್ ಆಡಿದ್ರು, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಕ್ಯಾಪ್ಟನ್ಸಿ ಅಂತೂ ಜಿತೇಶ್ ಶರ್ಮಾ ಸೂಪರಾಗಿ ಮಾಡ್ತಾರೆ. ಹೋದ ಸರಿನೂ ಕೂಡ ಇದೇ ಥರ ಆಗಿತ್ತು. ಈ ಕ್ಯಾಪ್ಟನ್ಸಿ ಇವರಿಬ್ಬರು ಇದೇ ಟೈಮಲ್ಲಿ ಹೋದ ಸರಿನೂ ಕೂಡ ಇಂಜುರಿ ಆಯಿತು. ಹೋದ ಸರಿನೂ ಕೂಡ ಟಾಪ್ 2 ಬಂದಿದ್ವಿ ಜಿತೇಶ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಯಲ್ಲಿ. ಈ ಸರಿನೂ ಕೂಡ ಅದೇ ಥರ ಇದೆ. ಕೋಇನ್ಸಿಡೆನ್ಸ್ ಅನ್ಕೋಬೇಕು ಅಥವಾ ಬೇಕು ಅಂತಲೇ ಮಾಡ್ತಾರೆ, ಒಂದು ಗೊತ್ತಿಲ್ಲ. ಅವ್ರ ಕ್ಯಾಪ್ಟನ್ಸಿಯಲ್ಲಿ ಈ ಸರಿ ಇದಕ್ಕೆ ಬಂದಿದೆ, ಮತ್ತು ಕ್ವಾಲಿಫೈ ಆಗಿದೆ. ಈ ಸರಿ ಪಕ್ಕ ಕಪ್ ಹೊಡಿತೀವಿ ಅಂತ ನಮಗೆ ನಂಬಿಕೆ ಇದೆ. ನಿಮಗೆ